ಯಲ್ದೂರು ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಹಾಗೂ ಜನರ ಪ್ರತಿನಿಧಿಗಳ ಗಮನ ಹರಿಸದ ತುರ್ತು ಚಿಕಿತ್ಸೆಗೆ ಆಂಬ್ಯುಲೆನ್ಸ್ ಅವಸರ ಪ್ರತಿದಿನ ಸುಮಾರು 150ಕ್ಕೂ ಹೆಚ್ಚು ಈ ಭಾಗದ ಎಲ್ಲಾ ಗ್ರಾಮಗಳ ಜನರ ಒಳ ರೋಗಿಗಳ ಚಿಕಿತ್ಸೆಗೆ ಪಡೆಯುವ ಸರ್ಕಾರಿ ಆಸ್ಪತ್ರೆ ಹೋಬಳಿ ಗ್ರಾಮ ಹಾಗೂ ಎಷ್ಟು ಜನಸಾಮಾನ್ಯರ ಕುಟುಂಬಗಳ ಜೀವನೋದ್ಧಾರ ಆಗಿರುವ ಗ್ರಾಮ ಸಂತೆ ವ್ಯಾಪಾರ ವಿದ್ಯಾರ್ಥಿಗಳ ಭವಿಷ್ಯದ ಸರ್ಕಾರಿ ಶಾಲೆಗಳ ವಿದ್ಯಾಭ್ಯಾಸ ಹಾಗೂ ಖಾಸಗಿ ಶಾಲೆಗಳು ವಿದ್ಯಾಭ್ಯಾಸ ವಿವಿಧ ಇಲಾಖೆಯ ಅಧಿಕಾರಿಗಳ ವೃಂದದವರು ಸಾರ್ವಜನಿಕರ ಬಸ್ ನಿಲ್ದಾಣ ಗ್ರಾಮ ಪಂಚಾಯಿತಿ ಜನಸಾಮಾನ್ಯರ ಅಭಿವೃದ್ಧಿ ಗ್ರಾಮ ಯಲ್ದೂರು ಗ್ರಾಮದ ಜನರ ಕ್ಷೇಮಾಭಿವೃದ್ಧಿ ಪೊಲೀಸ್ ಇಲಾಖೆ ರೈತರಿಗಾಗಿ ಕೃಷಿ ಇಲಾಖೆ ಹೋಬಳಿ ಮಟ್ಟದ ಹೆಸರು ಪಡೆದ ಗ್ರಾಮ ಜನಪ್ರತಿನಿಧಿಗಳು ಮತ್ತು ಕೂಲಿ ಕಾರ್ಮಿಕರು ಪ್ರತಿದಿನ ಓಡಾಡುವ ಸ್ಥಳ ಸಾರಿಗೆ ಬಸ್ ನಿಲ್ದಾಣ ವ್ಯಾಪಾರಸ್ಥರ ಜನಸಾಮಾನ್ಯರ ಕ್ಷೇತ್ರ ಸೊಸೈಟಿ ಕೃಷಿ ಇಲಾಖೆ ಹೀಗೆ ಹಲವಾರು ಜನರ ಓಡಾಡುವ ಸ್ಥಳ ಇದುವರೆಗೂ ಯಲ್ದೂರು ಗ್ರಾಮದಲ್ಲಿ ಆಂಬ್ಯುಲೆನ್ಸ್ ಬಗ್ಗೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಗಮನ ಹರಿಸಿದ ಕಾರಣ ಇನ್ನೂ ಎಷ್ಟು ದಿನ ಬೇಕು ಎಂಬುದು ಜನಸಾಮಾನ್ಯರಲ್ಲಿ ಮಾತಾಗಿದೆ. ಈ ದಿನ ಊರಿನ ಗ್ರಾಮಸ್ಥರು ಮತ್ತು ಮಹಿಳೆಯರು ಸರ್ಕಾರಿ ಆಸ್ಪತ್ರೆ ಮುಂದೆ ಆಂಬ್ಯುಲೆನ್ಸ್ ವಿಚಾರವಾಗಿ ತಾಲೂಕು ಆಡಳಿತ ಅಧಿಕಾರಿಗಳು ಡಾ ಸರ್ವತಂ ಸರ್ ಹಾಗೂ ಯಲ್ದೂರು ವೈದ್ಯಾಧಿಕಾರಿಗಳು ಡಾ ಮೇಘಶ್ಯಾಮ ರವರಿಗೆ ಸಾರ್ವಜನಿಕರು ಮನವಿ ಪತ್ರ ಆಂಬ್ಯುಲೆನ್ಸ್ ವಿಚಾರವಾಗಿ ನೀಡಿದರು. ತಕ್ಷಣ ಮೇಲೆ ಅಧಿಕಾರಿಗಳ ಗಮನಕ್ಕೆ ನೀಡುತ್ತೇವೆ ಎಂಬುದಾಗಿ ಆಶ್ವಾಸನೆ ವ್ಯಕ್ತಪಡಿಸಿದರು. ನಮಸ್ಕಾರ ಮಾಧ್ಯಮ ಮಿತ್ರರು, ನಾವು ಯಲ್ದೂರು ಗ್ರಾಮದ ಮಂಜುನಾಥ್ ರೆಡ್ಡಿ ಅನ್ಬಿಟ್ಟು ಇಲ್ಲಿ ಯಲ್ದೂರು ಆರೋಗ್ಯ ಪ್ರಾಥಮಿಕ ಕೇಂದ್ರದಲ್ಲಿ ಸುಮಾರು ರೋಗಿಗಳು ದಿನದಿಂದ ಒಂದು 10-20 ಜನ ಬರ್ತಾನೆ ಇರ್ತಾರೆ. ಆದ್ರೆ ಇಲ್ಲಿ ಸರಿಯಾದ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲ. ನಾವು ಸುಮಾರು ಸರಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸುಮಾರು ಅರ್ಜಿಗಳನ್ನು ಸಲ್ಲಿಸಿ ಏನೇನ ಮನವಿಗಳು ಸಲ್ಲಿಸಿದ್ರು ಸಹ ಇದ್ರ ಬಗ್ಗೆ ಅವ್ರು ಯಾವುದೇ ಒಂದು ಕ್ರಮ ಕೈಗೊಳ್ತಾ ಇಲ್ಲ. ನಾವು ಇನ್ನ ಮುಂದಿನ ದಿನಗಳಲ್ಲಿ ಇದೇ ತರ ಅವ್ರು ನಮ್ಮ ಮನವಿಗೆ ಸ್ಪಂದಿಸದೇ ಇದ್ರೆ ಲೋಕಾಯುಕ್ತ ಅವ್ರಿಗೂ ಹೋಗ್ಬೇಕಾಗುತ್ತೆ. ಅಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟು ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡ್ತೀವಿ. ಆ ಉಗ್ರ ಹೋರಾಟ ಏನಪ್ಪಾ ಅಂದ್ರೆ ಹಾಸ್ಪಿಟಲ್ಗೆ ಬೀಗ ಜಡಿದು ಗ್ರಾಮಾಂತರ ಎಲ್ಲ ಬಂದ್ ಮಾಡಿ ನಾವೆಲ್ಲ ಇದ್ ಮಾಡ್ಬೇಕಾಗುತ್ತೆ. ದಯವಿಟ್ಟು ಅಲ್ಲಿವರೆಗೂ ಹೋಗ್ದಿರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲಾನು ಇದ್ರ ಬಗ್ಗೆ ಕ್ರಮ ಕೈಗೊಂಡು ಒಂದು ಶಾಶ್ವತ ಆಂಬ್ಯುಲೆನ್ಸ್ ಕೊಡ್ಬೇಕಾಗಿ ನಾವು ತಮ್ಮ ನಿಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಳ್ತೀವಿ. ಮಾಧ್ಯಮ ಮಿತ್ರರಿಗೆ ನನ್ನ ವಂದನೆಗಳು. ನಾನು ಯಲ್ದೂರು ಗ್ರಾಮದ ನಿವಾಸಿ ಕೆ ರಾಜೇಂದ್ರ ಪ್ರಸಾದ್ ಅಂತ. ನನಗೆ ಸುಮಾರು 45 ವರ್ಷ ವಯಸ್ಸಾಗಿದೆ. ಈ ಯಲ್ದೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸುಮಾರು ವರ್ಷಗಳಿಂದ ನಾವು ನಮ್ಮ ಬೇಡಿಕೆ ಏನು ಅಂದ್ರೆ ಒಂದು ಆಂಬ್ಯುಲೆನ್ಸ್ ಇರಬೇಕು ಅಂತ ನಾವು ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಿರ್ಲಿ, THO ಸರ್ ಆಗ್ಲಿ, DHO ಸರ್ ಆಗ್ಲಿ, ಶಾಸಕರಿಗೆ ತುಂಬಾ ಮನವಿ ಮಾಡಿದ್ರು ಸಹ ಯಾವುದೇ ರಿಯಾಕ್ಷನ್ ಅವ್ರು ಕೊಟ್ಟಿಲ್ಲ. ನಾವು ಸುಮಾರು ವರ್ಷಗಳಿಂದ ನಾವು ಬೇಡಿಕೆ ಇಟ್ಟು ಸಾಕಾಗೋಗಿದೆ. ಯಾರಿಗಾದ್ರೂ ಅಪಘಾತವಾದ್ರೆ, ಹೆಣ್ಣು ಮಕ್ಕಳಿಗೆ ಏನಾದ್ರು, ಗರ್ಭಿಣಿ ಸ್ತ್ರೀಯರಿಗೆ ಏನಾದ್ರು ತೊಂದರೆ ಆದ್ರೆ ಅವರು ಹೋಗೋದಕ್ಕೆ ಯಾವುದೇ ಅನುಕೂಲ ಇಲ್ಲಿ ಆಗ್ತಾ ಇಲ್ಲ. ಇದರಿಂದ ನಾವು ಎಲ್ಲ ತುಂಬಾ ಯಲ್ದೂರು ಗ್ರಾಮಸ್ಥರೆಲ್ಲ ಬೇಸತ್ತಿದ್ದೀವಿ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಗಮನದಲ್ಲಿಟ್ಕೊಂಡು ಅತಿ ಶೀಘ್ರದಲ್ಲಿ ನಮಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿಕೊಡ್ಬೇಕು. ಸುಮಾರು ಒಂದು 50-60 ಹಳ್ಳಿಗಳಿಗೆ ಯಾವುದೇ ವ್ಯವಸ್ಥೆ ಇಲ್ಲ. ಯಲ್ದೂರು ಹೋಬಳಿ ದೊಡ್ಡ ಹೋಬಳಿ, ಶ್ರೀನಿವಾಸ ತಾಲೂಕದಲ್ಲೇ ದೊಡ್ಡ ಹೋಬಳಿ. ಇಂಥ ಹೋಬಳಿಯಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಒಂದು ಆಂಬ್ಯುಲೆನ್ಸ್ ಇಲ್ಲ ಅಂದ್ರೆ ಏನಾದ್ರೂ ಇದಕ್ಕೇನಾದ್ರೂ ಅರ್ಥ ಇದೆಯಾ ಹೇಳಿ, ನೀವೇ ಹೇಳಿ. ಸುಮಾರು ವರ್ಷಗಳಿಂದ ಕೇಳ್ತಾ ಇದ್ದೇವೆ. ಅದೊಂದು ಸಣ್ಣ ಬೇಡಿಕೆ ಮಾಡ್ಕೊಡಕ್ಕಾಗಲ್ವೇ? ಯಾವುದೇ ರಾಜಕೀಯದವ್ರಿಗೆ ಯಾವ ನಮಸ್ತೆ. ನಾವು ಮಾಧ್ಯಮ ಮುಖಾಂತರ ತಿಳ್ಕೊಳ್ಳಿ ಅಂದರೆ ನಾವು ಯಲ್ದೂರು ಹೋಬಳಿ ಕರುಣಾಕರ್ ಅಂತ ಪ್ರಾಥಮಿಕ ಆರೋಗ್ಯ ಕೇಂದ್ರ ಯಲ್ದೂರು. ನಾವು ಹಲವಾರು ಬಾರಿ ನಾವು ಮನವಿಯನ್ನು ಮಾಡಿದ್ದೀವಿ. THO ಆಗಲಿ, DC-ಗಾಗಲಿ, ತಾಲೂಕು ಅಧಿಕಾರಿಗಳಿಗಾಗಲಿ ಮನವಿ ಮಾಡಿದ್ದೀವಿ. ಅವರು ನಮ್ಮ ಮನವಿಗೆ ಸ್ಪಂದಿಸ್ತಾ ಇಲ್ಲ. ನಮ್ಮ ಯಲ್ದೂರು ಹೋಬಳಿಗೆ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಬೇಕು ಅಂತ ನಾವು ಯಲ್ದೂರು ಹೋಬಳಿಗೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ. ಅದು ಸ್ಪಂದಿಸ್ತಾ ಇಲ್ಲ. ನಾವು ಮುಂದಿನ ಕ್ರಮ ಏನಂದರೆ ಉಪ ಲೋಕಾಯುಕ್ತರು ಬೀರಪ್ಪ ಅವರು ಬರ್ತಾರೆ. ಅವ್ರ ಮುಖೇನ ನಾವು ಅರ್ಜಿ ಕೊಡಬೇಕು ಅಂತ ನಾವು ಗ್ರಾಮಸ್ಥರೆಲ್ಲ ನಿರ್ಣಯ ಮಾಡಿದ್ವಿ. ನನ್ನ ಹೆಸರು ಡಾಕ್ಟರ್ ಮೇಘಶ್ಯಾಮ್ ಅಂತ. ಯಲ್ದೂರು PSC ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸರ್, ಈಗ ಯಲ್ದೂರು ಆಂಬ್ಯುಲೆನ್ಸ್ ಅಂತ ಈಗಾಗಲೇ ಅರ್ಜಿ ಕೊಟ್ಟಿದ್ದಾರೆ ಸರ್. ಅರ್ಜಿ ವ್ಯಾಪ್ತಿಗೆ ನಿಮ್ಗೆ ಬರುತ್ತಾ ಇಲ್ಲ? ನಿಮ್ಮ DHOಗೆ ಫಾರ್ವರ್ಡ್ ಮಾಡಬಹುದಲ್ಲ ಸರ್? ನಾವು DHOಗೆ ಅವರು MLA ಅವತ್ತು ಒಂದು 3-4 ತಿಂಗಳು ಹಿಂದೆ ಬಂದಿದ್ರು ಸರ್. ತಹಸೀಲ್ದಾರು ಮತ್ತೆ EO ಮತ್ತೆ MLA ಮತ್ತೆ DHO ಸರ್ ಮತ್ತೆ ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ ಎಲ್ಲ ಬಂದಿದ್ರು ಸರ್. ಅವ್ರಿಗೆ ನಾವು ಎಲ್ಲ ಅವರು ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ ಎಲ್ಲ ಹೇಳಿದ್ರು ಸರ್. ಆದ್ರೂ ನಮ್ಗೆ ಇನ್ನ ಕೊಟ್ಟಿಲ್ಲ ಸರ್. ಆ ತರ ನಮ್ಮ ಇದು
ಸರ್ ಈ ದಿನ ಒಂದು ಅರ್ಜಿ ಎಲ್ದೂರು ಹಾ. ಅರ್ಜಿ ಕೊಟ್ಟಿದಾರಲ್ಲ, ಸರಿ ಈ ಸರ್. ಅರ್ಜಿ ನಿಮ್ ಮೇಲಧಿಕಾರಿಗೆ ಫಾರ್ವರ್ಡ್ ಮಾಡಿ ಯಾವ ರೀತಿ ಆಂಬುಲೆನ್ಸ್ ಎಷ್ಟು ದಿನದಲ್ಲಿ ಅವ್ರಿಗೆ ಒಂದು ಪ್ರೋಗ್ರೆಸ್ ನಾವು ಹೇಳೋದಕ್ಕಾಗೋದಿಲ್ಲ ಸರ್, ನಾವು ಹೇಳೋದಕ್ಕಾಗೋದಿಲ್ಲ. ನಾವು ನಮ್ದೆಲ್ಲ ನಾವು ಇದು THO ವರ್ಗುನು ಮತ್ತೆ DH ವರ್ಗು ನಾವು ಫಾರ್ವರ್ಡ್ ಮಾಡ್ತೀವಿ, ಅದು ನಮ್ಗೆ ಗೊತ್ತಾಗೋದಿಲ್ಲ ಸರ್. ಮುಂದಿನ ದಿನ ಅಧಿಕಾರಿಗಳು ಹ್ಮ್, ಯಾವ ರೀತಿ ಮತ್ತೆ ಮಾಡೋದು ಆ date ಆ ತರ ನಮ್ಗೆ ಅದು ಗೊತ್ತಾಗೋದಿಲ್ಲ ಸರ್. ಇಲ್ಲಿ ಎಲ್ದೂರು ವ್ಯಾಪ್ತಿನಲ್ಲಿ ಎಷ್ಟು ಪೇಷಂಟ್ ಬರ್ತಾರೆ ಪ್ರತಿದಿನ? ಸರ್ Timings ಯಾವ ರೀತಿ? ಪ್ರತಿದಿನ 100ರಿಂದ 120 ಜನ ಬರ್ತಾರೆ ಸರ್ ಪೇಷಂಟ್ಸ್. ಸರ್ ಇಷ್ಟು ಪೇಷಂಟ್ ಬಂದ್ರೆ ಆಂಬುಲೆನ್ಸ್ ಇಂಪಾರ್ಟೆಂಟ್ ಅಲ್ಲ? ಸರ್ ಇಂಪಾರ್ಟೆಂಟ್ ಅದೇ ಸರ್, ಅದು ನಾವು ಎಲ್ಲಾರ್ಗೂ ಮಾಡಿದೀವಿ, ಮನವಿ ಮಾಡಿದೀವಿ. ಅವ್ರ MLA ಅವರು ಬಂದಾಗೂ ಹೇಳಿದ್ರು ಸರ್ ನಿಮ್ಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಅದು ಆದ್ರೂ ಇನ್ನ ಕೊಟ್ಟಿಲ್ಲ ಸರ್. ಸರ್ ನಮ್ಮ ಹೆಸರು ನವೀನ್ ಅಂತೇಳಿ, ಎಲ್ದೂರ್ ನಿವಾಸಿ. ಇಲ್ಲಿ ತೊಂದರೆ ಅಂದ್ರೆ ಬಹಳ ತೊಂದರೆ ಆಗ್ಬಿಟ್ಟಿದೆ ಸರ್. ಸಾಯಂಕಾಲ 6 ಗಂಟೆ ಮೇಲೆ ಡಾಕ್ಟರ್ಸ್ ಇರೋದಿಲ್ಲ. ಇಲ್ಲಿ ಪಕ್ಕದಲ್ಲೇ ಸ್ಮಶಾನ ಇದೆ, ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ. ಈ ಜಾಸ್ತಿ ಅಂದ್ರೆ ಜಾಸ್ತಿ ಸರ್. ಮೊನ್ನೆ 1 ವರ್ಷ ಹಿಂದ್ಗಡೆ ನಮ್ಮ ತಂಗಿಯವ್ರನ್ನೇ ಡೆಲಿವರಿಗೆ ಖಾಸಗಿ ವಾಹನದಲ್ಲಿ ಕೋಲಾರ ಕರ್ಕೊಂಡು ಹೋದ್ವಿ. ಅವರು ಕೂಲಿ ಮಾಡೋರು, ದಿನಕ್ಕೆ 300 ರೂಪಾಯಿ ಕೂಲಿ ಮಾಡಿದ್ರೆ ಅವರು ಖಾಸಗಿ ಹಾಸ್ಪಿಟಲ್ ನೋಡ್ಸ್ಕೊಳ್ಳೋದಾ, ಇಲ್ಲ ಅಂದ್ರೆ ಖಾಸಗಿ ವಾಹನದಲ್ಲಿ ಹೋಗೋದಾ, ಈ ತರ ಇದೆ. ತುಂಬಾ ಸಮಸ್ಯೆ ಇದೆ ಸರ್ ಇಲ್ಲಿ ಮಾತ್ರ. ಏನು ರಾಜಕೀಯ ವ್ಯಕ್ತಿ ಅದೇನು ದುರುದ್ದೇಶನೋ ಏನೋ, ಹೋಬಳಿ ಹೆಡ್ ಕ್ವಾರ್ಟರ್ಸ್ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಬೇಕು, ಏನು ಇಚ್ಛಾಶಕ್ತಿನೇ ಇಲ್ಲ ಸರ್. ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇತ್ತು, ಅವಾಗ್ಲೂ ಸಹ ದೊಡ್ಡ DHO ಸಹ ಬಂದಿದ್ರು, ಅವಾಗ್ಲೂ ಸಹ ಮನವಿ ಮಾಡಿದ್ವಿ. ಮಾಡ್ತಾರೆ, ತಗೊಳ್ತಾರೆ, ಹೋಗ್ತಾರೆ ಅಷ್ಟೇ. ಅದನ್ನ ಅಷ್ಟಕ್ಕೆ ಸೀಮಿತ ಮಾಡಿದಾರೆ ಹೊರತು ಬೇರೆ ಇನ್ನೇನು ಪ್ರಯೋಜನ ಆಗ್ಲಿಲ್ಲ ಸರ್. ಮಾಡ್ಕೊಡೋಣವೆ ಎಲ್ದೂರ್ ಗ್ರಾಮದಲ್ಲಿ ಸ್ವಲ್ಪ ಆಂಬುಲೆನ್ಸ್ ಇರ್ಲಿನೇ, ಅವ್ರಿಗೆಲ್ಲ ಒಳ್ಳೇದಾಗ್ಲಿನೇ. ನಿನ್ನೆ ನೋಡಿ ಜಡೇರಿ ಹತ್ರ ಒಂದು ಅಪಘಾತ ಆಗಿ 2 ಸತ್ತೋಗಿದ್ದಾರೆ. ಅದೇ ಅಕಸ್ಮಾತ್ ಅವ್ರೇನಾದ್ರು ಪ್ರಾಣದಲ್ಲಿ ಇದ್ದಿದ್ರೆ ಅವನ್ನ ಆಂಬುಲೆನ್ಸ್ ಇದ್ದಿದ್ರೆ ರಕ್ಷಿಸಬಹುದಾಗಿತ್ತು. ಎಲ್ಲಿಂದನೋ ಬರೋದು ಆಂಬುಲೆನ್ಸ್ 3 ಅವರ್ ಆಗುತ್ತೆ ಬರೋ ಅಷ್ಟೊಳಗೆ, ಅವ್ರ ಪ್ರಾಣ ಹೋಗಿರ್ತದೆ. ಅನ್ಯಾಯವಾಗಿ ಈ ತರ ಪ್ರಾಣ ಕಳ್ಕೊಂತಾ ಇರೋ ಬಡವರು ತುಂಬಾ ಜನ ಇದ್ದಾರೆ. ಎಲ್ದೂರು ಸರ್ಕಾರಿ ಆಸ್ಪತ್ರೆ ಆಂಬುಲೆನ್ಸ್ ವಿಚಾರದಲ್ಲಿ ಅರ್ಜಿಗಳು ಕೊಟ್ಟಿದಾರಲ್ಲ ಮೇಲಧಿಕಾರಿಗಳು, ಹೌದು, ಯಾವ ರೀತಿ ಕ್ರಮ ತಗೊಂಡಿದ್ದಾರೆ? ಅವ್ರ ಸ್ಪಂದನೆನೇ ಇಲ್ಲ, ನಮ್ಮ ಅರ್ಜಿಗಳಿಗೆ ವ್ಯಾಲ್ಯೂನೇ ಇಲ್ಲ. ಈಗ ತಾವು ಈಗ ಹೇಳ್ತಾ ಇದ್ರೆ, ಹೌದು ಮಾಧ್ಯಮದಲ್ಲಿ ಹೇಳ್ತಾ ಇದ್ರೆ, ಹೌದು, ಈಗಲಾದ್ರೂ ಅವ್ರ ಗಮನ ಸುಮಾರು ನಿಮ್ಮ ಹೋರಾಟ ಯಾವ ರೀತಿ? ನಾವು ಸುಮಾರು ಸಾರಿ ಮಾಧ್ಯಮ ಮಿತ್ರರನ್ನ ಕರೆದು ನ್ಯೂಸ್ ಮಾಡಿಸಿ ಜನಪ್ರತಿನಿಧಿಗಳಿಗೆ ಮುಟ್ಟುವ ಹಾಗೆ ನಾವು ನೋಡ್ಸಿದೀವಿ. ಆದ್ರೂ ಅವರು ಇದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಂತ ಇಲ್ಲ. ಮುಂದಿನ ದಿನ ಹೋರಾಟ ಯಾವ ರೀತಿ? ಮುಂದಿನ ದಿನ ಶಾಂತಿಯುತವಾಗಿ ಉಗ್ರ ಹೋರಾಟ ಮಾಡ್ತೀವಿ. ಹೋರಾಟ ಅಂದ್ರೆ ಎಲ್ದೂರು ನಮ್ಮ ಸರ್ಕಲ್ ಅಲ್ಲೇ, ನಮ್ಮ ಹಳ್ಳಿಗಳ ಸುತ್ತಮುತ್ತಲು ಇರೋರೆ ಉಗ್ರವಾದ ಹೋರಾಟ ಮಾಡ್ತಾರೆ ಸರ್. ಅಂಗಡಿಗಳು ಬಂದ್ ಮಾಡ್ತಾರೆ ಸರ್. ಯಾವುದೇ ವಾಹನನೂ ಬಿಡಲ್ಲ, ಅಂಗಡಿಗಳು ತೆರೆಯಕ್ ಬಿಡಲ್ಲ, ಏನು ಬಿಡಲ್ಲ ಸರ್. ತಮ್ಮಲ್ಲಿ ಮನವಿ ಮಾಡ್ಕೊಂತೀವಿ, ಒಂದು ಆಂಬುಲೆನ್ಸ್ ಕೊಡಿ ಅಷ್ಟೇ.